ಹಿರೇಕುಂಬಳಗುಂಟೆ ಮನೆ ಮನೆಗೆ ನಮ್ಮ ಶಾಸಕರು ಮನೆ ಬಾಗಿಲಿಗೆ ಸರ್ಕಾರ ಕಾರ್ಯಕ್ರಮ ಯಶಸ್ವಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಹಿರೇಕುಂಬಳಗುಂಟೆ ಗ್ರಾಮದಲ್ಲಿ ಮೇ 18ರಂದು ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರ ವಿನೂತನ ಕಾರ್ಯಕ್ರಮವಾದ ಮನೆ ಮನೆಗೆ ನಮ್ಮ ಶಾಸಕರು ಮನೆ ಬಾಗಿಲಿಗೆ ಸರ್ಕಾರ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿದೆ. ಹಿರೇಕುಂಬಳಗುಂಟೆ ಗ್ರಾಮ ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 10 ಗ್ರಾಮಗಳ 106 ಗ್ರಾಮಸ್ಥರು ಮತ್ತು ನೆರೆಹೊರೆಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಗ್ರಾಮಗಳ ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸದುಪಯೋಗ ಪಡೆದುಕೊಂಡರು. ಮಹಿಳೆಯರು, ವೃದ್ಧರು, ಹಿರಿಯ ನಾಗರಿಕರು, 106 ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ಶಾಸಕರಿಗೆ ನೀಡಿದರು. ಕೆಲ ತುರ್ತು ಸಮಸ್ಯೆಗಳ ಅಹವಾಲುಗಳಿಗೆ ಶಾಸಕರು ಸ್ಥಳದಲ್ಲಿಯೇ ಪರಿಹಾರ ನೀಡುವ ಪ್ರಯತ್ನ ನಡೆಸಿದರು. 106 ಅರ್ಜಿಗಳಿಗೆ ಸ್ಥಳದಲ್ಲಿದ್ದ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ತಹಶೀಲ್ದಾರರಾದ ವಿ.ಕೆ. ನೇತ್ರಾವತಿಯರವರು ಪೋತಿಯ ಆಂದೋಲನ ಕುರಿತು ಮಾಹಿತಿ ನೀಡಿದರು ಹಾಗೂ ವಿವಿಧ ಯೋಜನೆಗಳ ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡಿದರು ಮತ್ತು ಸದುಪಯೋಗ ಪಡಿಸಿಕೊಳ್ಳುವಂತೆ ನೆರೆದವರಲ್ಲಿ ಮನವಿ ಮಾಡಿದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಟಿ. ನರಸಪ್ಪ ಸೇರಿದಂತೆ ಬಹುತೇಕ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ಸ್ಥಳೀಯ ಆಡಳಿತಾಧಿಕಾರಿಗಳು, ಹಿರೇಕುಂಬಳಗುಂಟೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ಹಾಜರಿದ್ದರು. ವಿಜಯ ವೃಷಭೇಂದ್ರ ಕೂಡ್ಲಿಗಿ. ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕರಿಗೆ ಸೌಲಭ್ಯ ಒದಗಿಸುವಂಥ ಕೆಲಸ ಖಂಡಿತ ನಾವು ಮಾಡ್ತೀವಿ. ನಾವು ಬರೋದ್ರಿಂದ ಅಟ್ಲೀಸ್ಟು ನಮಗೆ ನಿಜವಾದ ಸಮಸ್ಯೆಗಳು ಬರ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ನಮ್ಮ ಮುಖಂಡರುಗಳು ಕೂಡ ಮನವಿ ಮಾಡ್ತೀನಿ, ಸಾರ್ವಜನಿಕರ ಜೊತೆಗೆ, ಯಾಕಂದರೆ ಎಲ್ಲ MLA 3 ಲಕ್ಷ ಜನನ ಮತ್ತೆ ಒಂದು ಏನು 55,000 ಕುಟುಂಬಗಳಿದ್ದಾವೆ. ನಾನು ಒಬ್ಬನೇ ಹಂಗೆ ಲೆನ್ಸ್ ಹಾಕೊಂಡು ನೋಡೋಕ್ಕಾಗೋದಿಲ್ಲ. ನೀವು ನಂಬಿಕೆ ಉಳಿಸ್ಕೊಳ್ಳಿ. ನಮ್ಮ ಮನೆಗಳಲ್ಲಿ ಎಷ್ಟೊಂದು ಸರಿ ಆಧಾರ್ ಕಾರ್ಡ್ ಇನ್ನು ಬಳ್ಳಾರಿ ಜಿಲ್ಲೆ ಅಂತ ಐತೆ, ಅರ್ಥ ಆಯ್ತಾ? ರೇಷನ್ ಕಾರ್ಡ್ಗಳಲ್ಲಿ ಸಮಸ್ಯೆ ಇದೆ, ಹೆಸರು ಸ್ಪೆಲ್ಲಿಂಗ್ ತಪ್ಪೈತೆ, ಫೋನ್ ನಂಬರ್ ಚೇಂಜ್ ಆಗಿದೆ. ನನಗೆ ಸಮಯ ಇಲ್ಲದೆ ಇರ್ಬೋದು, ಆಯ್ತಾ? ನನಗೆ ಬೆಂಗಳೂರಲ್ಲಿ ಕೆಲಸ ಕೊಡಿ, ಅರ್ಥ ಆಯ್ತಾ? ನಾವು ಕೈಯ ಕಾಲ ಇಟ್ಕೊಂಡು, ಆಯ್ತಾ, ಕಾಲಿಗೆ ಚಕ್ರ ಕಟ್ಟಿ ತಿರ್ಕೊಂಡು ವಿಧಾನಸೌಧದಲ್ಲಿ ಗ್ರಾಂಟ್ ತಂದು ಕೆಲಸ ಮಾಡಿಸಂತ ಕೆಲಸ ಮಾಡ್ತೀವಿ. ನೀವು ಇಲ್ಲಿ ಹಳ್ಳಿಗಳಲ್ಲಿ ಎಲ್ಲ ನಮ್ಮ ಮುಖಂಡರು, ಆಯ್ತಾ, ಯಾರ್ಯಾರ ಮನೇಲಿ ಏನೇನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನೀವು ನಮಗೆ ಮಾಹಿತಿ ಕೊಡಿ. ಎಲ್ಲ ನಾನು ಬಂದಾಗ್ಲೇನೆ, ಈಗ ಬೆಳಗ್ಗೆಯಿಂದ ಬಂದರೆ ಇಷ್ಟೇ, ನೀವೇ ಬರಬೇಕು. ಆ ರಸ್ತೆ ಚರಂಡಿ ನೀವೇ ನೋಡಬೇಕು, ಆಯ್ತಾ? ಅಲ್ಲಿ ಕಂಬ ವಾಲ್ಯತೆ ನೀವೇ ನೋಡಬೇಕು, ನಮ್ಮ ಮನೆ ಬುದ್ದೋಗಿದೆ ನೀವೇ ನೋಡ್ಬೇಕಂತ ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಹೊರಿಸಿದ್ರೆ ಖಂಡಿತ ಇದು 5 ವರ್ಷದಲ್ಲಿ ಮುಗಿಯಂತ ಕೆಲಸ ಅಲ್ಲ. ಆಮೇಲೆ ನೀವೇ ನಿರಾಶೆಗೊಳ್ತೀರಿ. ನಿಮ್ಗೆ ಹೇಳಿದ್ದೀವಿ ಸರ್, ನೀವು ಮಾಡಲಿಲ್ಲ ಅಂತೇಳಿ. ಯಾವ MLA, ಯಾವ MP ಗಳು, ಯಾವ ಪ್ರಧಾನಮಂತ್ರಿಗಳು, ಆಯ್ತಾ, ಎಲ್ಲರನ್ನೂ ಒಬ್ಬೊಬ್ಬರೇ ಹೋಗಿ ನೋಡ್ಕೊಂಡು ಹೋಗೋಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸುಳ್ಳು ಭರವಸೆಗಳಾಗ್ತವೆ, ಅರ್ಥ ಆಯ್ತಾ? ಅದಕ್ಕೋಸ್ಕರ ನಾನೆಲ್ಲ ನಮ್ಮ ಮುಖಂಡರಿಗೆ ಮತ್ತು ಮನವಿ, ಅರ್ಥ ಆಯ್ತಾ? ಯಾಕೆಂದರೆ ತಾಲೂಕು ದೊಡ್ಡದಿದೆ, ಜನಸಂಖ್ಯೆ ಜಾಸ್ತಿ ಇದೆ, ಸಮಸ್ಯೆಗಳು ಜಾಸ್ತಿ ಇದ್ದಾವೆ, ಆಯ್ತಾ? ನಾವು ಸಮಸ್ಯೆಗಳಿಗೆ ಬೆನ್ನು ತೋರ್ಸಕ್ಕೆ ಬಂದಿಲ್ಲ, ಸಮಸ್ಯೆಗಳಿಗೆ ಬೆನ್ನೆಲುಬಾಗಕ್ಕೆ ಬಂದಿದ್ದೀವಿ. ಅದಕ್ಕೋಸ್ಕರ ಎಲ್ಲ ನಮ್ಮ ಮುಖಂಡರುಗಳಿಗೆ ಮನವಿ ಏನಪ್ಪ ಅಂತಂದ್ರೆ, ಈಗ ನೋಡಿ ಯಾಕೆ ಇಷ್ಟು ಸಮಸ್ಯೆಗಳು ಬರ್ತಾ ಇದ್ದಾವೆ, ಇಷ್ಟು ಹೇಳ್ತಾ ಇದ್ದೀವಿ ಅಂತಂದ್ರೆ ನಾವು ಕೇಳಿಸ್ಕೊಳ್ತಾ ಇದ್ದೀವಿ, ಆಯ್ತಾ? ನಿಮ್ಮ ಸಮಸ್ಯೆಗಳಿಗೆ ನಾವು ಧ್ವನಿ ಕೊಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತನ್ನು ಕೇಳ್ತಾ ಇದ್ದೀವಿ. ಮುಂಚೆ ಯಾರು ಕೇಳ್ತಿರ್ಲಿಲ್ಲ, ನೀವು ಹೇಳ್ತಿರ್ಲಿಲ್ಲ, ಇದು ಹಿಂಗೇನೋ ಬಿಡು ಅಂತ ಹೇಳ್ಬಿಟ್ಟು. ಹಿಂಗಲ್ಲ, ಹಿಂಗಿದೆ. ಸರ್ಕಾರದಿಂದ ಸೌಲಭ್ಯಗಳು ನಮ್ಮ ಮನೆ ಬಾಗಿಲು ಬರೋಕ್ಕೆ ಅವಕಾಶ ಇದೆ, ಸದುಪಯೋಗ ಪಡ್ಕೊಳ್ಳೋದು ಒಂದು ಉದ್ದೇಶದಿಂದ ನಾನೇನೋ ಒಂದು 5 ನಿಮಿಷ ಪರ್ಕೆ ಇಟ್ಕೊಂಡು ಕಸ ಗುಡಿಸ್ಬಿಟ್ರೆ ಇಡೀ ತಾಲೂಕೆಲ್ಲ ಕ್ಲೀನ್ ಆಗಲ್ಲ, ಆಯ್ತಾ? ನಾನು ಒಂದು ಚೆಲಕೆ ಎತ್ತಾಕ್ಬಿಟ್ರೆ ಎಲ್ಲ ಸರಿ ಹೋಗಲ್ಲ. ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಎಲ್ಲ ಚರಂಡಿಗಳು ಕ್ಲೀನ್ ಮಾಡಿಸೋಂಥದ್ದು, ಮತ್ತೆ ಅತಿ ಹೆಚ್ಚಾಗಿ CC ರಸ್ತೆ ಚರಂಡಿಗಳು, ಮೂಲಭೂತ ಸೌಕರ್ಯಗಳು ಮಾಡಿಸ್ತಾ ಇದೀವಿ. ಮುಂದಿನ ದಿನಗಳಲ್ಲೂ ಕೂಡ ಮಾಡಿಸ್ತೀವಿ. ಒಂದು ಕಡೆ ಪೂಜೆ ಆದ್ರೆ ಸಾಯ್ತು, 100 ವಾಟ್ಸಪ್ಪಲ್ಲಿ ಬರ್ತಾರೆ, ನಮ್ಮೂರು ನೋಡ್ರಿ ಸರ್ ಅಂತ, ಅರ್ಥ ಆಯ್ತಾ? ನಮ್ಗೇನು ಬೇಜಾರಿಲ್ಲ, ಎಲ್ಲ ಅಂತಂತ ಮಾಡಿಸ್ತೀವಿ. ಸೊ ನಿಮ್ಮ ಸಹಕಾರ ಇರಲಿ ಅನ್ನೋದಷ್ಟೇ ನಮ್ಮ ಕಳಕಳಿ ಮನವಿ. ಧನ್ಯವಾದಗಳು. ಕಾರ್ಯಕ್ರಮ ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಂಡು, ಅದೇ ರೀತಿ ಆಯ್ತಾ, ಮತ್ತೆ ಯಾರ್ಯಾರಿಗೆ ದುಡ್ಡು ಕಟ್ಟಕ್ಕಾಗಿಲ್ವೋ ಅದು ನಾವು ವೈಯಕ್ತಿಕವಾಗಿ ಕೂಡ ಹಣ ಕೂಡ ಕೊಟ್ಟಿದ್ದೀವಿ ಕಟ್ಟಲಿಕ್ಕೆ ನಾವು. ಯಾಕೆಂದ್ರೆ ಬಡವರಿಗೆ ಹಕ್ಕುಪತ್ರಗಳು ಸಿಗ್ಬೇಕನ್ನೋದು ನಮ್ಮ ಕನಸು. ಅದರ ಜೊತೆಗೆ ಈಗ ವಿಶೇಷವಾಗಿ ಈ ವರ್ಷ 2 ಗ್ರಾಮಗಳಿಗೆ, ನರಸಿಂಹಗಿರಿ ಮತ್ತು ಕಾಟ್ರಹಳ್ಳಿಗಳಿಗೆ ಒಂದು ಸರ್ಕಾರಿ ಜಾಗದಲ್ಲಿ ಮನೆಗಳು ಕೊಡ್ತಕ್ಕಂಥ ಒಂದು ಹೈಟೆಕ್ ನಿವೇಶನಗಳು, ಒಂದು ಲೇಔಟ್ ಆಶ್ರಯ ಕಾಲನಿ ನಿರ್ಮಾಣ ಮಾಡ್ತಾ ಇದ್ರು. ಅದೇ ರೀತಿ ಈ ವರ್ಷ ಸುಮಾರು ಹಳ್ಳಿಗಳಿಗೆ ತುಂಬಾ ಕಡೆ ವಸತಿ ರೈತರು ಈಗ ಏನು ಅರ್ಜಿ ಕೊಟ್ಟರು 90% ಮನೆಗಳದೇ ಇರ್ತದೆ. ಮನೆ ಇಲ್ಲಾಂದ್ರೆ ಕೆಲಸ, ನಮ್ಗೇನಾದ್ರೂ ಕೆಲಸ ಕೊಡಿ, ಇಲ್ಲಾಂದ್ರೆ ಮನೆ ಕೊಡಿರ್ತೀವಿ. ಇವೆರಡೇ 90%. ನೀರಿನ ಬಗೆಹರಿಸ್ಬೋದು, ಕರೆಂಟ್ ಬಗೆಹರಿಸ್ಬೋದು, ಆದರೆ ಮನೆಗಳು ಕೊಡೋದೇ ಒಂದು ದೊಡ್ಡ ನಮ್ಗೆ ಸಾಹಸದ ಕೆಲಸ. ಅದು ಈ ವರ್ಷದಿಂದ ನಾವು ಮಾಡ್ತೀವಿ ಅದನ್ನ. ಸೊ ಎಸ್ಪೆಷಲಿ ಈಗ ಪೋತೆ ಆಂದೋಲನ ನಡೀತಾ ಇದೆ. ಎಲ್ಲರೂ ಬಂದು ಅರ್ಜಿ ಕೊಡ್ತೀರಿ. ನೋಡಿ, ನಿನ್ನೆ ಒಂದು 15 ದಿವಸದಿಂದ ಒಂದು 15 ಅರ್ಜಿಗಳು ನನ್ನ ಹತ್ರ, ನಮ್ಮ ತಮ್ಮನ ಹೆಸರಿಗೆ, ನಮ್ಮ ಅಜ್ಜಿ ಹೆಸರಿಗೆ, ನಮ್ಮ ಅಣ್ಣನ ಹೆಸರಿಗೆ,
ನನ್ನ ತಮ್ಮನ ಹೆಸರಿಗೆ ತಗೊಂಡಿದ್ವಿ, ಅದು ಬರಲ್ಲಂತೆ, ಚೇಂಜ್ ಮಾಡಿಕೊಡಿ ಹೆಸರು, ಇನ್ನೊಬ್ಬರನ್ನ ರೆಡಿ ಮಾಡ್ಕೊಂಡಿದ್ವಿ, ಅವ್ರ ಹೆಸರಿಗೆ ನಾವು ಗಂಗಾ ಕಲ್ಯಾಣ ಕೊಡಿ ಅಂತೇಳಿ. ಈ ಪರಿಸ್ಥಿತಿ ಬರಬಾರ್ದು. ನಿಮ್ಮ ಹೊಲದಲ್ಲಿ ನಿಮ್ಮ ಹೆಸರಲ್ಲೇ